ಆಗಿ ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ವಾರ್ ನಡೀತಾ ಇದೆ. ಬರೀ ಪೋಸ್ಟ್ ವಾರ್ಗೆ ಸೀಮಿತ, ಕೇವಲ ಪೋಸ್ಟ್ ವಾರ್ಗೆ ಸೀಮಿತವಾದರೆ ಬಿಜೆಪಿ ನಾಯಕರು ಹೇಗೆ ಹಾಗಾದರೆ ಸರಿದಾರಿಗೆ ತರ್ತಾರೆ ರೂಲಿಂಗ್ ಪಾರ್ಟಿನ? ಹಿಂದೆ ಕಾಂಗ್ರೆಸ್ ವಿಪಕ್ಷದಲ್ಲಿದ್ದಾಗ ಹೋರಾಟಕ್ಕೆ ಹೆದರಿತ್ತು ಬಿಜೆಪಿ ಸರ್ಕಾರ. ಆದರೆ ಈಗ ವಿಪಕ್ಷ ಇದ್ರೂ ಕೂಡ ಒಂದೇ ಒಂದು ವಿಚಾರದಲ್ಲೂ ಗಮನ ಸೆಳೀತಾ ಇಲ್ಲ. ಬಿಜೆಪಿ ಪ್ರತಿಭಟನೆಗೆ ಕಾಂಗ್ರೆಸ್ ಈಗ ಗಮನ ಹರಿಸ್ತಾ ಇಲ್ಲ. ಬಿಜೆಪಿ ಪ್ರತಿಭಟನೆಯನ್ನು ಅಪಹಾಸ್ಯವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಿಮ್ಮ ಪ್ರತಿಭಟನೆಗೆ ಬೆಲೆನೇ ಇಲ್ಲ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಬಿಜೆಪಿ ಸಪೋರ್ಟ್ಗೆ ಬರ್ತಾ ಇಲ್ಲ ಬಿಜೆಪಿ ಪರ ಸಂಘಟನೆಗಳು. ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇರುವ ಅನೇಕ ಸಂಘಟನೆಗಳು ಆದರೆ ಬಿಜೆಪಿ ಪರ ನಿಲ್ತಾ ಇಲ್ಲ. ಹಿಂದೂ ಪರ ಸಂಘಟನೆಗಳು, ವಿದ್ಯಾರ್ಥಿ ಪರಿಷತ್ ಸೇರಿದಂತೆ ಹಲವಾರು ಸಂಘಗಳು ಬಿಜೆಪಿಯಿಂದ ಈಗ ದೂರ ಉಳ್ಕೊಂಡಿದ್ದಾವೆ. ಪ್ರತಿಭಟನೆಯಲ್ಲಿ ಜನರ ಸಂಖ್ಯೆ ಕಾಣ್ತಾ ಇಲ್ಲ. ಎಲ್ಲ ಒಂದಿಷ್ಟು ಮೇನ್ ಲೀಡರ್ಗಳು ಕಾಣಿಸ್ಕೊಳ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸ್ತಾ ಇದ್ರು ಸೈಲೆಂಟ್ ಆಗಿದ್ದಾರೆ ರಾಷ್ಟ್ರೀಯ ಬಿಜೆಪಿ ನಾಯಕರು. ಬಿಜೆಪಿಯಲ್ಲಿ ತತ್ವ ಸಿದ್ಧಾಂತ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನಾವು ತತ್ವ ಸಿದ್ಧಾಂತ ಅಳವಡಿಸ್ಕೊಂಡವರು ಅಂತ ಹೇಳ್ತಾರೆ. ಎಸ್ ಟಿ ಸೋಮಶೇಖರ್, ಹೆಬ್ಬಾರ್, ಬಸನಗೌಡ ಪಾಟೀಲ್, ಯತ್ನಾಳ್, ಹೀಗೆ ಸಾಕಷ್ಟು ಜನ ಎಲ್ಲಿ ಹೋಗಿದ್ದೀರಾ? ಹಾಗಾದ್ರೆ ಎಸ್ ಟಿ ಸೋಮಶೇಖರ್ ಹೆಸರಿಗೆ ಬಿಜೆಪಿ ಶಾಸಕ, ಆದರೆ ಸಪೋರ್ಟ್ ಮಾಡ್ತಾ ಇರೋದು ಕಾಂಗ್ರೆಸ್ಗೆ. ಒಂದು ಕಾಲು ಬಿಜೆಪಿ, ಇನ್ನೊಂದು ಕಾಲು ಕಾಂಗ್ರೆಸ್ನಲ್ಲಿದೆ ಎಸ್ ಟಿ ಸೋಮಶೇಖರ್ ಅವರಿಗೆ. ಹೋಗೋದೋ ಬೇಡವಾ ಅಂತ. ಬಹುಶಃ ಡಬಲ್ ಡಿಜಿಟ್ ಎಲ್ಲರೂ ದಾಟಿಬಿಟ್ಟಿದ್ರೆ ಕಾಂಗ್ರೆಸ್ ಈ ಬಾರಿ ಹೋಗೇ ಬಿಡ್ತಿದ್ರೇನೋ. ಯಶವಂತಪುರ ಶಾಸಕರು ಎಸ್ ಟಿ ಸೋಮಶೇಖರ್ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದ್ದರು ಅವರು. ಒಂದ್ಸಲ ಬಿಜೆಪಿಯಲ್ಲಿ ನನಗೆ ಸೂಕ್ತವಾದ ಸ್ಥಾನಮಾನ ಸಿಗ್ತಾ ಇಲ್ಲ, ನಾನು ಕಾಂಗ್ರೆಸ್ಸಿಗೆ ಹೋಗ್ತೀನಿ, ಹೀಗೆ ನೋಡಿ. ಸೋಮಣ್ಣ, ಮುಖ್ಯವಾಗಿ ಸೋಮಣ್ಣ ಈ ಬಾರಿ ರಾಜ್ಯ ಖಾತೆ ಸಚಿವರಾಗಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಗೆದ್ದು ರಾಜ್ಯ ರೈಲ್ವೆ ಖಾತೆ ಸಚಿವರಾಗಿದ್ದಾರೆ. ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ? ಇಷ್ಟೆಲ್ಲ ನಿಮಗೆ ಗೊತ್ತಾಗ್ತಾ ಇದೆ. ಜನರು ಇವತ್ತು ದಿನ ಬೆಳಗಾದ್ರೆ ಪರಿತಪಿಸ್ತಾ ಇದ್ದಾರೆ. ಒಂದು ಕಡೆ ಗ್ಯಾರಂಟಿಗಳಿಗೆ ದುಡ್ಡು ಹೋಗ್ತಾ ಇಲ್ಲ. ಗೃಹಲಕ್ಷ್ಮಿಗೆ, ಅನ್ನಭಾಗ್ಯ ಯೋಜನೆಯಡಿ ನಿಜವಾಗ್ಲೂ ಅಕ್ಕಿ ಕೊಡ್ತಾ ಇದ್ದಾರಾ? ಕೇಂದ್ರ ಸರ್ಕಾರದವರು 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇದ್ದಂತಹ ಹಣ ಕಟ್ ಮಾಡಿದ್ದಾರೆ. 4,000 ರೂಪಾಯಿ, ಕೇಂದ್ರದ 4, ರಾಜ್ಯದ 6, ಒಟ್ಟು 10,000 ರೂಪಾಯಿ ರೈತರ ಅಕೌಂಟಿಗೆ ಹೋಗಬೇಕಾಗಿದೆ. ಇದೇ ಕಾಂಗ್ರೆಸ್ ಸರ್ಕಾರ ಕಟ್ ಮಾಡಿದೆ. ಏನು ಮಾಡ್ತಾ ಇದ್ದೀರಾ? ನಿಮ್ಮದು ಸರ್ಕಾರ ಬಿಜೆಪಿ ಸರ್ಕಾರ, ಕೇಂದ್ರದಿಂದ ಕೊಡ್ತಾ ಇದ್ದೀರಾ. ಸೆಂಟ್ರಲಲ್ಲಿ ನೀವು ಬಿಜೆಪಿ ಸರ್ಕಾರ ಇದೆ. ಯಾಕೆ ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ? ಗೃಹಲಕ್ಷ್ಮಿ ಯೋಜನೆ, ಸಾಕಷ್ಟು ಜನ ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅರ್ಜಿಯನ್ನು ಯಾವಾಗ ಹಾಕಿದ್ರಲ್ಲ ಅವತ್ತೇ ಸರ್ವರ್ ಪ್ರಾಬ್ಲಮ್. ಅವತ್ತಿಂದ ಇವತ್ತಿನವರೆಗೂ ಕೂಡ ಅದೆಷ್ಟೋ ಜನಗಳಿಗೆ ದುಡ್ಡೇ ಬರ್ತಾ ಇಲ್ಲ. 2-3 ಕಂತು ಬಂದಿದೆ. 2-3 ಕಂತು ಬಿಟ್ಟರೆ ಈಗ ಬರ್ತಾ ಇಲ್ಲ. ಸುಮಾರು 1,33,00,000 ಮಹಿಳೆಯರು ನೋಂದಣಿ ಮಾಡ್ಕೊಂಡಿದ್ದಾರೆ. 1,33,00,000 ಮಹಿಳೆಯರಲ್ಲಿ ನಿಜವಾದಂತಹ ಎಷ್ಟು ಫಲಾನುಭವಿಗಳಿದ್ದಾರೆ? ಹಾಗಾದರೆ ಪ್ರಶ್ನೆ ಮಾಡೋಕ್ಕಾಗಲ್ವ ನಿಮಗೆ? ಬಿಜೆಪಿಯವರಿಗೆ ವಿಪಕ್ಷದಲ್ಲಿ ಕೂತ್ಕೊಂಡಿದ್ದೀರಲ್ಲ, ಆಡಳಿತ ಪಕ್ಷದವರು ದಾರಿ ತಪ್ಪಿದಾಗ, ಆಡಳಿತ ಪಕ್ಷದವರು ಬೇರೆ ಮಾರ್ಗಗಳನ್ನು ಹಿಡಿದಾಗ ನೀವು ಅವರನ್ನು ಕಿವಿ ಹಿಂಡಬೇಕು, ಚಾಟಿ ಬೀಸಬೇಕು, ಸರಿದಾರಿಗೆ ತರಬೇಕು. ಇದು ಬಿಜೆಪಿಯವರಾಗಲಿ ಯಾರೇ ವಿಪಕ್ಷದಲ್ಲಿರಲಿ ಅವ್ರ ಕೆಲಸ ಆಗ್ತದೆ. ಬಸನಗೌಡ ಪಾಟೀಲ್, ಯತ್ನಾಳ್ ಅವರು ಸಾಕಷ್ಟು ಮಾತಾಡ್ತಾರೆ. ಬರೀ ಮಾತು, ಪುಸ್ತಕದ ಬದನೆಕಾಯಿ ಸಾಂಬಾರಿಗೆ ಬರಲ್ಲ. ಬಸನಗೌಡ ಪಾಟೀಲ್, ಯತ್ನಾಳ್ ಅವರು ಕೂಡ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಪ್ರತಿಭಟನೆಯಲ್ಲಿ. ಮುಖ್ಯವಾಗಿ ಸಿ ಟಿ ರವಿ, ಸುನೀಲ್ ಕುಮಾರ್, ಮತ್ತು ಆರ್ ಅಶೋಕ್, ವಿಜಯೇಂದ್ರ, ಹೀಗೆ ಒಂದು ಮೇನ್ ಲೀಡರ್ಗಳು ಕಾಣಿಸ್ಕೊಂಡ್ರು. ಬಿಟ್ಟರೆ ಬಸನಗೌಡ ಪಾಟೀಲ್, ಯತ್ನಾಳ್ ಇಲ್ಲ, ಸೋಮಣ್ಣ ಇಲ್ಲ, ಯಾರು ಕೂಡ ಪ್ರತಿಭಟನೆಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇಲ್ಲ. ನಮಗೂ ಈ ಪ್ರತಿಭಟನೆಗೂ ಸಂಬಂಧನೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಈಗ ಓಡಾಡ್ತಾ ಇದ್ದಾರೆ. ಒಂದು ಕಡೆ ಅನ್ನಭಾಗ್ಯ ಯೋಜನೆಯಡಿ ಏನೀಗ ಅಕ್ಕಿ ಕೊಡ್ತಾ ಇದ್ರಲ್ಲ, ಅದು ಕಳ್ಳ ಮಾರ್ಗವಾಗಿ ಅದನ್ನು ಹೋಟೆಲ್ಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಕೋರ್ಟೇ ಚೀಮಾರಿ ಹಾಕ್ತಾ ಇದೆ. ಇಷ್ಟೆಲ್ಲ ಸಾರ್ವಜನಿಕ ವಲಯದಲ್ಲೇ ಚರ್ಚೆ ಗ್ರಾಸವಾಗಿರುವಂಥ ವಿಚಾರ. ಇನ್ನು ವಿಪಕ್ಷದಲ್ಲಿರುವಂಥ ಬಿಜೆಪಿಗೆ ಗೊತ್ತಾಗ್ತಾ ಇಲ್ವಾ? ಹಾಗಾದರೆ ವಾಲ್ಮೀಕಿ ಹಗರಣ, ಎಂಥ 187 ಕೋಟಿ ಹಗರಣ. ಒಬ್ಬ ಅಧಿಕಾರಿ ಇದರಲ್ಲಿ ಸೂಸೈಡ್ ಮಾಡ್ಕೊಳ್ತಾರೆ. ನಿನ್ನೆ ಬರೋಬ್ಬರಿ 12 ಗಂಟೆಗಳ ಕಾಲ ಅಲ್ಲಿ ವಿಚಾರಣೆಯನ್ನು ಮಾಡ್ತಾರೆ ಬಿ ನಾಗೇಂದ್ರ ಅವರಿಗೆ. ಇನ್ನು ದದ್ದಲ್ಗೂ ಕೂಡ ವಿಚಾರಣೆಯನ್ನು ಮಾಡ್ತಾರೆ. ನಾಗೇಂದ್ರ ದದ್ದಲ್ ಆಪ್ತ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಇಡಿ ದಾಳಿ ಮಾಡ್ತು. ಆಮೇಲೆ ಆ ಬ್ಯಾಂಕ್ ಮ್ಯಾನೇಜರ್ ಅವ್ರ ಮನೆ ಸೀಲ್ ಮಾಡಿದ್ದೆ. ದೀಪ ಅವ್ರ ಮನೆ ಮೇಲೆ ದಾಳಿಯನ್ನು ಮಾಡ್ತು, ಕಡತಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಇಷ್ಟೆಲ್ಲ ಆದರೂ ಕೂಡ ಬಿಜೆಪಿಯವರು ಮಾತ್ರ ಯಾಕೆ ಮೌನ ಶರಣಾಗಿದ್ದಾರೋ ಅರ್ಥ ಆಗ್ತಾ ಇಲ್ಲ.